ಸಿಎಂ ಹೇಳಿದ್ರೆ ನಾನು ಕೇಳಕ್ ಬಂದಿದ್ದೀನಿ. ನೀವು ಯಾರು ಏನೇನ್ ಮಾಡಿದೀರಾ, ನೀವು ಫೋನ್ ಮಾಡಿದ್ರೆ ಮೀಡಿಯಾದವ್ರಿಗೆ ಹೆಂಗ್ ಉತ್ತರ ಕೊಡ್ತೀರಾ, ಬಸ್ ಓನರ್ ಹತ್ರ ಏನ್ ನಡೆಸ್ತೀರಾ ಎಲ್ಲ ಗೊತ್ತಿದೆ. ಸುಮ್ಮನಿದ್ರೆ ಚಂದ ಇಲ್ಲ ಬಿಚ್ಚಿಡ್ತೀವಿ. ಏನ್ ಮಾಡಬೇಕು ಗೊತ್ತಿದೆ. ಈಗ ಏನ್ ನಮ್ಮ ಹತ್ರ ಮಾತಾಡ್ತಾರೆ ಸರ್, ಎಲ್ಲ ಗೊತ್ತಿದೆ. ನಿಮಗೂ ಇದ್ದಲ್ಲ, ಅವ್ರು ಇದ್ದ ಎಲ್ಲರೂ ನಾನೊಬ್ಬ ಅಲ್ಲ. ಅವ್ರು ಏನೇ ಮಾಡಿದಾರೆ ಎಲ್ಲರೂ ಹೇಳಿದ್ರು. ಬಸ್ ಊರ ಏನ್ ಮಾತಾಡ್ತಾರೆ ಎಲ್ಲ ನಮ್ಗೆ ಗೊತ್ತಿದೆ. ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ರ್ಯಾಪಿಡ್ ಹೋಗೋದಂತ ಹುಡುಗರು 5,000 ದಂಡ ಹಾಕಿಸ್ಕೊಂಡಿದ್ದಾರೆ. ಆ ಕಂಪನಿ ಏನ್ ಮಾಡಿರೋ ಕ್ರಮ, ಏನ್ ಮಾಡಿದ್ರೆ ಏನಾಗಿದೆ ಕ್ರಮ ಅವ್ರು ಹೇಳಿ. ಈಗ ಅದೇ ನೋಟಿಸು ಸುಮ್ಮನೆ ರೋಡಲ್ಲಿ ಆಟೋ ಚಾಲಕ ವಿಷ ಕುಡಿಯುತ್ತೆ. ಓಲೋ ಊಬರ್ಗೆ 93 ಸೆಕ್ಷನ್ ಅಲ್ಲಿ IMA ಆಕ್ಟ್ 1988 93 ಕೊಟ್ಟಿದ್ದೀರಾ. 93 ಸೆಕ್ಷನ್ ಅಲ್ಲಿ ಓಲೋ ಊಬರ್ಗೆ ಲೈಸೆನ್ಸ್ ಕೊಡಕ್ಕೆ ಬರಲ್ಲ. ಅವ್ರು ತಗೊಂಡಿರೋದು ಕ್ಯಾಬ್ಗೆ IT ಬೇಸಸ್ ಮೇಲೆ ತಗೊಂಡಿರೋದು. ಹಿಂಗೆ ಇವರು ಔಟ್ ಸೈಡ್ ಅಲ್ಲಿ ಪಿಕಪ್ ಮಾಡ್ತಾ ಇದ್ದಾರೆ. ಆಟೋ ಹಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ನಾನು ಕ್ಲಾರಿಫಿಕೇಶನ್ ಕೊಡಿ. ಆಟೋ ನಾನು ಹೇಮಂತ್ ಸರ್ ಅವ್ರಿಗೆ 2018 ಅಬ್ಜೆಕ್ಷನ್ ಹಾಕಿದ್ದೀನಿ. ಇಲ್ಲಿಗಲ್ ಅಂತ 18ರಿಂದ ನೀವು ಇಲ್ಲಿ ತನಕ ತಂದ್ಬಿಟ್ಟು ಈಗ ನೀವು ಎಲ್ಲಾರ್ಗು ಒಂದು ಇದು ಮಾಡಿದ್ರೆ ಎಲ್ಲಿ ಬಂತು ಸರ್? 18ರಿಂದ ನಾನು ಅಬ್ಜೆಕ್ಷನ್ ಹಾಕೊಂಡ್ ಬಂದಿದ್ದೀನಿ. ಉತ್ತರ ಕೊಡ್ಲಿ, ನೀವು ಕ್ವಶನ್ ಉತ್ತರ ಕೊಟ್ಟಿದ್ದೀರಾ? ನಿಲ್ಲಿ, ಅವ್ರು ಉತ್ತರ ಕೊಡ್ಲಿ, ಆಮೇಲೆ ಕ್ವಶನ್ ಕಂಟಿನ್ಯೂ ಮಾಡಿ. ಹೇಳಿರೋದು ಇಲ್ಲಿಗಲ್ ಅಂತ ಇವಾಗ ಅವ್ರು ಡಿಕ್ಲೇರ್ ಮಾಡಿದೀವಲ್ಲಪ್ಪ, ನಾಳೆಯಿಂದ ಅವ್ರು ಬುಕ್ ಮಾಡಬೇಡಿ ಅಂತ ಹೇಳಿದ್ವಿ. ಪೂರ್ಣ ನಿಲ್ಲಿಸಬೇಕಾಗುತ್ತೆ, ಪೂರ್ಣ ನಿಲ್ಲಿಸಬೇಕಾಗುತ್ತೆ. IT ಆಕ್ಟ್ ಅಂಡರ್ ಅಲ್ಲಿ ಅವ್ರು ಹೇಳಿದ ಕ್ವಶನ್ ಆನ್ಸರ್ ನಾನು ಹೇಳ್ತೀನಿ. ಆ ಕ್ವಶನ್ ಬಂದ್ಬಿಟ್ಟು IT ಆಕ್ಟ್ ಅಂಡರ್ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಲ್ಲಿಸಕ್ಕಾಗಲ್ಲ, ನಿರ್ಬಂಧಿಸಕ್ಕಾಗಲ್ಲ. ದಯಮಾಡಿ ಅವ್ರು ಹೇಳೋ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. 93 ಸೆಕ್ಷನ್ ಅಲ್ಲಿ ಈ ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಬಂದ್ ಮಾಡಿದ್ರು, 2 ದಿವಸದಲ್ಲಿ ರೀಓಪನ್ ಮಾಡಿದ್ರು. ದಯಮಾಡಿ ಕ್ರಮ ಪ್ರಕಾರವಾಗಿ ಯಾವ ತರ ಫೈನ್ ಹಾಕ್ತೀರಾ, ಗಾಡಿ ಪರ್ಮಿಟ್ ಮೇಲೆ ಫೈನ್ ಹಾಕ್ತೀರಾ, ಚಾಲಕನ ಮೇಲೆ ಪರ್ಮಿಟ್ ಕೇಸ್ ಹಾಕ್ತೀರಾ, ಯಾವ ತರ ಹೇಳಿ ಅವ್ರು ಕೇಳ್ತಾರೋ ಕ್ವಶನ್ ಅದು. 96 ಕ್ಲಾಸ್ ಅದು ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಇಲ್ಲ. ಅವರು ನಿಮ್ಗೆ IT ಆಕ್ಟ್ ಕ್ಲಾಸ್ 96 ಕ್ಲಾಸ್ ಎಲ್ಲಿ ಬರುತ್ತೆ? ಲಾರಿ ಆಫೀಸ್ ಅದು ಸುಮ್ಮನೆ ಕ್ವಶನ್ ಮೇಲೆ ಕ್ವಶನ್ ಕೇಳಬೇಡಿ. ಒಂದು ಕ್ವಶನ್ ಆನ್ಸರ್ ಕೊಡಿ. ಅವರು ಆಟೋ ರಿಕ್ಷಾಗಳಿಗೆ ಪರ್ಮಿಷನ್ ಕೊಡಿ ಹೊಸದಾಗಿ ಅಂತ ನಿಮ್ಮ ಹತ್ರ ಬರ್ತಾರೆ. ನಾವು ಸರ್ಕಾರಕ್ಕೆ ತಾಕ್ತೀವಿ ಅಂತ ಹೇಳಿ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದ್ವಿ. ಆಯ್ತು, ವರ್ಡಿಂಗ್ ಚೇಂಜ್. ಸರ್ಕಾರ ಮೇಲೆ ಕ್ವಶನ್ ಕೇಳಬೇಡಿ. ಒಂದು ಗೌರ್ಮೆಂಟ್ ಸಂಸ್ಥೆ ತಮಗೆ ಚೆನ್ನಾಗಿ ಗೊತ್ತು, 7 ವರ್ಷ ಒಂದು ಸೈಬರ್ ಕ್ರೈಮಿಗೆ ಕೊಟ್ಟು, ಇಲ್ಲೇ ವಿಲ್ಸನ್ ಗಾರ್ಡನ್ ಸೈಬರ್ ಕ್ರೈಮಿಗೆ ಕೊಟ್ರೆ 10 ನಿಮಿಷದಲ್ಲಿ ಬ್ಲಾಕ್ ಮಾಡಬಹುದು. ನಾವು ಮಾಡಬಹುದಾ? ನಾವು ಸರ್ಕಾರ ಕಳಿಸ್ತೀವಪ್ಪ, ಅವ್ರು ಏನಾದ್ರು ಬ್ಲಾಕ್ ಮಾಡಿದ್ರೆ ಆಗಲ್ಲ. ಕೇಳ್ತಾ ಇರೋದು ಬೇರೆ. ಅವ್ರ ಅಪ್ಲಿಕೇಶನ್ ನೀವು ಇವ್ರು ಕಳಿಸ್ಕೊಳ್ಳಿ. ಇಲ್ಲಿ ಸೈಬರ್ ಕ್ರೈಮ್ಗೆ ಕೊಟ್ಟರು, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ತಕ್ಷಣ ಬ್ಲಾಕ್ ಮಾಡಿ, ಅದು ಬ್ಲಾಕ್ ಮಾಡ್ತಾರೆ, ಮಾಡಿಸ್ಬೋದು. ಹೌದಾ? ಮಾಡ್ತೀರಾ? ಮಾಡಿಸ್ತೀವಿ. ಅಷ್ಟೇ ಬೇಕಾಯ್ತು. ಯಾಕೆ ಬ್ಲಾಕ್ ಮಾಡುವುದಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೆರಿ ಕ್ವಿಕ್ ಆಗಿ ವರ್ಕ್ ಆಗುತ್ತೆ, ಮಾಡಬಹುದು. ನಮ್ದು ಆ ಇಚ್ಛೆ ಇದೆಯಾ ಅಷ್ಟೇ. ಹೇಳಿದ್ವಲ್ಲ, ಆಟೋ ರಿಕ್ಷಾ ಅಗ್ರಿಗೇಟರ್ ಲೈಸೆನ್ಸ್ ಕೆಳಗಡೆ ಬರಲ್ಲ. ಅವರು ಮಾಡಿದರೆ ಆಟೋ ರಿಕ್ಷಾ ಅದು ಬ್ಲಾಕ್ ಮಾಡಿಸ್ತೀವಿ. ಮಾಡಿ ಸರ್, ದಯವಿಟ್ಟು ಮಾಡಿ ಸರ್, ದಯವಿಟ್ಟು ಬೇಗ ಮಾಡಿ. ಇನ್ನೊಂದು ರ್ಯಾಪಿಡ್ ವೈಟ್ ಬೋರ್ಡ್ ಅಲ್ಲಿ ಬೈಕಲ್ ಗಾಡಿ ಹೊಡಿತಾರಲ್ಲ, ಅದು ಬ್ಲಾಕ್ ಮಾಡಬೇಕು ಸಹ. ಈಗ ನಾಟ್ ಟು ಟೇಕ್ ಎನಿ ಕೋರ್ಸಿವ್ ಆಕ್ಷನ್ ಅಂತ ಅದೇ ಆರ್ಡರ್ ಅಲ್ಲಿ ಇದೆ, ಹೈಕೋರ್ಟ್ ಆರ್ಡರ್ ಅಲ್ಲಿ. ಆಟೋಗಿಲ್ಲ, ಬೈಕಿಂಗ್ ಇದೆ, 4 ವೀಲರ್ಸ್ ಇದೆ. ಆಲ್ರೆಡಿ ಅವ್ರು ಮೂವ್ ಮಾಡಿದ್ದಾರೆ. ಅವ್ರು
ಸರ್ ಅಗ್ರಿಗೇಟರ್ ಇ ಕಾಮರ್ಸ್ ಅಂಡರ್ ಸರ್ವಿಸ್ ಅಲ್ಲಿ ಇದ್ದಾರೆ ಸರ್. ಇ ಕಾಮರ್ಸ್ ಅಂಡರ್ ಬಿಸ್ನೆಸ್ ಅಲ್ಲಿ ಬಂದಿದ್ದಾರೆ ಅವರು. ಅಗ್ರಿಗೇಟರ್ ಲೈಸೆನ್ಸ್ ಕೊಟ್ಟಿರೋದು ಇ ಕಾಮರ್ಸ್ ಅಂಡರ್ ಬಿಸ್ನೆಸ್ ಅಲ್ಲಿ ಬಂದಿದ್ದಾರೆ. ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಬಂದಿರೋರಿಗೆ ಕೇಂದ್ರ ಸರ್ಕಾರದಿಂದ ಅವರು ಅನುಮೋದನೆ ಪಡೆದು ಇಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ. ಅಗ್ರಿಗೇಟರ್ ಅಲ್ಲ ಸರ್, ನಾನು ಹೇಳ್ತಾರೆ ಇ ಕಾಮರ್ಸ್ ಬಿಸ್ನೆಸ್. ಇ ಕಾಮರ್ಸ್ ಬಿಸ್ನೆಸ್ ಅಂದ್ರೆ ಪ್ಲಾಟ್ಫಾರ್ಮ್, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಬೋದು. ನೀವು ಅವರಿಗೆ ಪರ್ಮಿಷನ್ ಬ್ಯಾನ್ ಮಾಡಕ್ಕೆ ನಿಮ್ಗೆ ಅವಕಾಶ ಇದಾ? ಅಲ್ಲ, ಅವ್ರು ಇರೋದು ಇ ಕಾಮರ್ಸ್ ಅಂಡರ್ ಬಿಸ್ನೆಸ್ ಅಲ್ಲೇ ಇರೋದು ಸರ್. ಅವ್ರು ಇ ಕಾಮರ್ಸ್ ಅಲ್ಲೇ ಇರೋದು ಬಿಸ್ನೆಸ್ ಮಾಡೋದು. ಈಸ್ ಅಂಡರ್ ಇ ಕಾಮರ್ಸ್ ಬಿಸ್ನೆಸ್ ಸರ್. ಸ್ವಲ್ಪ ಈ ವಿಷಯವಾಗಿ ಸರ್ ನಿಮಗೆ ಮಾಹಿತಿ ಕೊರತೆ ಇದೆ ಸರ್, ಮಾಹಿತಿ ಕೊರತೆ ಇದೆ. ಅವ್ರು ಇ ಕಾಮರ್ಸ್ ಅಂಡರ್ ಬಿಸ್ನೆಸ್ ಅಲ್ಲೇ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ಇದ್ದಿದ್ದು ಸಿಟಿ ಟ್ಯಾಕ್ಸಿ ಲೈಸೆನ್ಸ್. ಸಿಟಿ ಟ್ಯಾಕ್ಸಿ ಲೈಸೆನ್ಸ್ ಇದ್ರೆ ಇಲ್ಲಿರೋ ಡಿಸಿ ಅವರು ಪರ್ಮಿಷನ್ ಕೊಡಬೇಕಾಗತ್ತೆ. BSW, ಪೊಲೀಸ್ ಡಿಪಾರ್ಟ್ಮೆಂಟ್, RTO ಈ 5 ಜನ ಸೇರಿ ಒಂದು ನಿಗಮ ಮಾಡಿ ಆ ನಿಗಮದಲ್ಲಿ ತೀರ್ಮಾನ ಮಾಡಿ ಪರ್ಮಿಷನ್ ಕೊಡ್ತಾ ಇದ್ರು. ಕಂಟ್ರೋಲ್ ರೂಮ್ ಇತ್ತು, ಕಂಟ್ರೋಲ್ ರೂಮ್ ಇಂದಾನೆ ಬುಕಿಂಗ್ ನ ಮಾನಿಟರ್ ಮಾಡ್ತಾ ಇದ್ರು. ಇದನ್ನ ಅವ್ರು ವೈಲೇಟ್ ಮಾಡಿ ಒಂದು ಅವಕಾಶ ತಗೊಂಡ್ಬಂದಿರೋ ಅಗ್ರಿಗೇಟರ್ ಲೈಸೆನ್ಸ್. ಅಗ್ರಿಗೇಟರ್ ತಗೋಬೇಕಂದ್ರೆ ಅವ್ರು ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಅವ್ರು ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಅವ್ರಿಗೆ 5% GST ಬರೋದು. ನೀವು 15% ಹೇಳಿದ್ರಲ್ಲ, 15% ಬರಲ್ಲ ಅವ್ರಿಗೆ. 5% ಬರುತ್ತೆ. ಏನಕ್ಕಂದ್ರೆ ರಿವರ್ಸಬಲ್ ಟ್ಯಾಕ್ಸ್ ಇಲ್ಲ ಅವ್ರಿಗೆ. ಮಿಕ್ಕವರು 15% ತಗೊಳ್ಳೋರು ರಿವರ್ಸಬಲ್ ಬರುತ್ತೆ. ಸೊ ಈ ತರ ಇರೋರ್ನ ನಿಮ್ ಕೈಲಿ ಕಟ್ಟಾಕಕ್ ಸಾಧ್ಯನಾ? ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಬರ್ತದೆ ಸರ್. ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಬರ್ತದೆ ಇದು. ಹೌದು ಸರ್, ಕರೆಕ್ಟ್ ಸರ್. ಪಾಯಿಂಟ್ ಅದು ಸರ್ ಇದು ಹೊಸ ಪಾಯಿಂಟ್ ಅಲ್ಲ ಸರ್. ನಾವು ಈ ಇಂಡಸ್ಟ್ರಿಯಲ್ಲಿ ತುಂಬಾ ಹಳೆಯ ಜನ ಸರ್ ನಾವು. ಅವ್ರು ಅದಕ್ಕೆ ಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡಕ್ಕಾಗಲ್ಲ ಅಂತ ಸರ್ 2 ದಿನದಿಂದ ಯಾವುದೇ RTOದಲ್ಲಿ ಯಾವ್ದು FC-ಗಳಾಗ್ತಾ ಇಲ್ಲ ಸರ್. ಎಲ್ಲ ಪೆಂಡಿಂಗ್ ಉಳ್ಕೊಂಡಿದ್ದಾವೆ, ಕೆಲಸಗಳಾಗ್ತಾ ಇಲ್ಲ. ಎಲ್ಲ ಇಲ್ಲೇ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ರೆ ಏನ್ ಸರ್ ಕೆಲಸಗಳಾಗತ್ತೆ? ಎಲ್ಲದಕ್ಕೂ ಪ್ರತಿಯೊಂದಿಗೂ ನೀವು ಚಾಲಕರ ಮೇಲೆ ಆಗ್ತಾ ಇದ್ದೀರಾ. ಸರ್ ನಮ್ಮ ಸಾರಿಗೆ ಇಲಾಖೆ ಅತ್ಯಂತ ಭ್ರಷ್ಟವಾಗಿದೆ ಅಂತ ಈಗ ನೀವು ಪ್ರೂವ್ ಮಾಡ್ತಾ ಇದ್ದೀರಾ. 2 ದಿನ 3 ದಿನದಿಂದ ಗೊತ್ತಾಯ್ತು ಅಂತಿರಲ್ಲ. 5 ವರ್ಷದ ಮಕ್ಕಳಿಗೂ ಗೊತ್ತಿದೆ ಓಲಾ ಮತ್ತೆ ಓಲಾಗಳಲ್ಲಿ ಊಬರ್ ಅಲ್ಲಿ ಆಟೋ ಬುಕ್ ಮಾಡಬಹುದು ಅಂತ ನಿಮಗೂ ಗೊತ್ತಿಲ್ಲ. ಯಾರು ಇಲ್ಲಿ ಕುತ್ಕೊಳ್ಳೋದಕ್ಕೆ ಎಲ್ಲರಿಗೂ ಗೊತ್ತಿರೋದು ನಿಮಗೂ ಗೊತ್ತಿಲ್ಲ ಅಂದ್ರೆ ಇನ್ನು ಜಾಣತನ ಸರ್. ಒಂದು ಒಪ್ಕೊಂಡ್ಬಿಡಿ, ನಿಮ್ಗೆ ಏನೋ ಪ್ರೆಷರ್ ಸರ್. ನೀವು ಹೊಸದಾಗಿ ಬೇಡ ಸರ್, ಈ ಬೇಡ ಸರ್, ನೀವು ಹೊಸದಾಗಿ ಬಂದಿಲ್ಲ ಸರ್. ನಾನು ಕಮಿಷನರ್ ನಿಮ್ ಬಗ್ಗೆ ಮಾತಾಡ್ತಿಲ್ಲ. ಹಿಂದಿದ್ದಂತ ಅಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ? ನನ್ನ ಮನೇಲಿ ಏನೋ ಕಳ್ತನ ಆಗತ್ತೆ ಅಂದ್ರೆ ನನಗೆ ಗೊತ್ತಿರ್ಬೇಕು. ನನಗೆ ಬರೋ ದುಡ್ಡು ಎಷ್ಟು ನನಗೆ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಸಾಹೇಬರು ಒಂದು 6 ತಿಂಗಳಾಗಿದೆ. ಕಾಮನ್ ಸೆನ್ಸ್ ಅಲ್ಲ. ನಾವು 3 ಆಟೋದೊಳಗೆ ಓಲಾ ಊಬರ್ ಬುಕ್ ಮಾಡಕ್ ಆಗಲ್ಲ ಅನ್ನೋ ಅಂತ ಇದು ಕಾಮನ್ ಸೆನ್ಸ್ ಅವರಿಗೆ ಅಧಿಕಾರಿಗಳಿಗಿಲ್ಲ. ನಿಮ್ ಬಗ್ಗೆ ಮಾತಾಡ್ತಿಲ್ಲ. ಅದಕ್ಕೆ ಹೇಮಂತ್ ಅವ್ರು ನೀವಷ್ಟು ಎಷ್ಟು ವರ್ಷ ಇದೆ ಸರ್? ಅಲ್ಲ, ಈ ಉಡಾಫೆ ಉತ್ತರ ಮಾಡೋದು ನಿಮಗೆ. ನೀವೇನ್ ನಮ್ಮನ್ನೇ ಬಫನ್ಗಳ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು ಸರ್? 3 ಫ್ರೀ ಅಲ್ಲ ಸರ್. ನಮ್ಮ ಮೀಡಿಯಾದವ್ರು ಕೇಳ್ತಿರೋ ಇದರಿಂದ ಕ್ವಶನ್ಗೆ ಆನ್ಸರ್ ಮಾಡಿ. ಅವ್ರು ಕೊಡೋ ಉತ್ತರ ನಂಗೆ ಗೊತ್ತಾಯಿಲ್ಲ ಅಂದ್ರೆ ಕೇಳ್ಬೇಕು. ನಾವು ಕೇಳ್ಕೊಂಡು ಹೋಗ್ಬೇಕು. ನಾವು ಕರ್ಕೊಂಡ ಇದೆ ನೀವು ಹೇಳಿದ್ರೆ ಕೇಳ್ಕೊಂಡು ಓಡೋದಕ್ಕೆ ಒಂದು ವಿಚಾರ ಕೇಳ್ತೀನಿ ಸರ್. ಯಾವತ್ತಾದ್ರೂ ನಮ್ಮ ಫೋನ್ ಸ್ಪಂದಿಸ್ತಾರ ಸರ್? ಯಾವತ್ತಾದ್ರೂ ಮಾಹಿತಿ ಕೊಡ್ತೀರಾ ಸರ್? ಯಾವ್ದನ್ನ ಡ್ರೈವ್ ಬಗ್ಗೆ ಗೊತ್ತಾಗಿಲ್ಲ ಸರ್? ಯಾಕೆ ಸರ್ ಯಾವ ಸರ್ ಇಂಡೈರೆಕ್ಟ್ ಆಗಿ ನೀವೇ ಕೋರ್ಟ್ಗೆ ಹೋಗಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದೀರಿ ಸರ್. ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡೋದೇ ನಿಮ್ಮ ಆಫೀಸರ್ ಇಂದಾನೆ. ಓಡುತ್ತಾ ಓಡಲ್ಲ ಸರ್. ಅವರೆಲ್ಲ ಗೊಂದಲ ಬೆಂಗ ಕೊಡಕ್ ಓಡಲ್ಲ ಸರ್. ಡಿಸ್ಕಸ್ ಮಾಡಿ ಹೇಳ್ತೀವಿ ಅನ್ನೋ ಮಾತಾಡಿ ಸರ್. ನಮಗೂ ಕಿವಿ ಇದೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮ್ಮನೆ ಕೆಲಸ ಯಾರಿಗೂ ಏನು ಆಗಕ್ಕಾಗಿಲ್ಲ ಸರ್. ಆಯ್ತು, ಒಂದು ಕೆಲಸ ಮಾಡಿ ಸರ್. ಒಂದು 10 ನಿಮಿಷ ನಾವು ಕಾಯ್ತೀವಿ ಸರ್. ನೀವು ಏನೇನು ಮಾತಾಡೋದು ಡಿಸೈಡ್ ಸರ್ 6 ವರ್ಷದಿಂದ ಒಂದು ಕೋರ್ಟ್ ಅಲ್ಲಿ ಸ್ಟೇ ವೇಕೆಟ್ ಮಾಡಕ್ ಆಗ್ತಾ ಇಲ್ಲ ಸರ್. ಸರ್ಕಾರದಿಂದ 6 ವರ್ಷದಿಂದ ಒಂದು ಕೋರ್ಟ್ ಇಂದ ಸ್ಟೇ ವೇಕೆಟ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ.
ನೀವು ಆದೇಶ ಆಗಿದೆ, ಪ್ರತಿಯೊಂದು ಗಾಡಿಲೂ ಮೀಟರ್ ಫಿಕ್ಸ್ ಮಾಡಬೇಕು, ಸಾರ್ ಮೀಟರ್ ಡಿವೈಸ್ ಇಂದ ತಗೋಬೇಕು, ಹಂಗೇನಿಲ್ಲ ಆದೇಶ ಆಗಿದೆ. ಸ್ಟೇ ಆಗಿರೋದನ್ನ ನೀವು ವೆಕೆಟ್ ಮಾಡಕ್ ಆಗ್ತಾ ಇಲ್ಲ ಸರ್ಕಾರದಿಂದ. That 3 days, as soon as I realized that I have asked for an early hearing of that. ರಿಯಲೈಸೇಷನ್ ಇಟ್ ಸೆಲ್ಫ್ ಇಸ್ ಲೇಟ್ ಅಂತ ನಾವು ಹೇಳ್ತೀರಾ ಸರ್? ಈಗ ನೀವು ಹೇಮಂತ್ ಸರ್ ಹತ್ರ ಬೇಕಾದ್ರೆ ಅವ್ರು ಏನೋ ಮಿನಿಸ್ಟರ್ ಹತ್ರ ಹೇಳ್ತೀನಿ ಅಂದ್ರೆ ನೀವು ಮಾತಾಡಿ ಸರ್, ಅದನ್ನ ತಿನ್ಸ ನಾವೆಲ್ಲ ಹೊರಗಡೆ ಮತ್ತೆ ನೀವೇನ್ ಹೇಳ್ತೀರೋ ನೀವು ಮಿನಿಸ್ಟರ್ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಹೇಳಿ, ನೀವು ಹೇಳಿದ್ದು ಕೇಳಿಸ್ಕೊಂಡು ಹೋಗ್ತೀವಿ ಮತ್ತೆ. ಇದ್ ಮಧ್ಯದಲ್ಲಿ ರೆಟ್ರೋ ಸ್ಟಿಕ್ಕರ್ ಬೇರೆ ದಂಧೆ ನಡೀತಾ ಇದೆ ಸರ್, ಅದನ್ನು ಕೂಡ ಆದೇಶ ಮಾಡ್ತಾ ಇಲ್ಲ ಅದನ್ನ. ಬೇರೆ ಅದಕ್ಕೆ ಉತ್ತರ ಇಲ್ಲ, ಮತ್ತೆ ಹೇಳ್ತಾರೆ. ಅಲ್ಲ, ನಾವು FC ಹಾಕಲ್ಲ ಯಾವ ಗಾಡಿಗಳು. FC ಮತ್ತೆ ಮಾತಾಡೋದು, FC ಮತ್ತೊಂದು ನೀವೊಂದು 5 ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡಿ ಸರ್. ನಾವು ಒಂದೊಂದು ಸ್ಪಷ್ಟತೆ ಸಿಗತ್ತಂಗೆ ನಾವು ಹೋಗಲ್ಲ. ಯಾರು ರಕ್ಷಣೆ ಮಾಡ್ತಿದ್ದಾರೆ ಕಳೆದ ಸಂಸ್ಥೆಗಳಂತೂ ಗೊತ್ತಾಗ್ತದೆ. ಅದಕ್ಕೆ ಯಾಕಂದ್ರೆ ತುಂಬಾ ಜನ ಡಿಪೆಂಡೆಂಟ್ ಆಗಿದ್ದಾರೆ ಓಲಾ ಓಬರ್ ಮೇಲೆ. ಸೊ ಹಾಗಾಗಿ ನೀವು ಒಂದು ಮಾತಾಡ್ಕೊಂಡು ಓಡಾಡುತ್ತಾ ಇರುವ ಸರ್ಕಾರ ಆಟೋ ಡ್ರೈವರ್ಗಳೆಲ್ಲ ಫುಲ್ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಓಡಿಸಿದ್ರೆ ಆಟೋದ ಫೈನ್ ಹಾಕ್ತಾರೆ, ಟ್ರಾನ್ಸ್ಪೋರ್ಟ್ ಇವರು ಟ್ರಾಫಿಕ್ ನ ಫೈನ್ ಹಾಕ್ತಾರೆ ಅಂತ ಒಂದು ಕ್ಲಾರಿಟಿ ಬೇಕು ಸರ್. ಹಂಗಾಗಿ ಒಂದು ಕ್ಲಾರಿಟಿ ಒಂದು ಕೊಡ್ಬಿಟ್ರೆ ಅಟ್ಲೀಸ್ಟ್ ಅವ್ರು ಇವತ್ತು ನೆಮ್ಮದಿ ಆಗಲ್ಲ. ಒಂದು 5 ದಿನದಿಂದ ನಿದ್ದೆ ಮಾಡಿಲ್ಲ, ಇವತ್ತಾರು ನೀಟಾಗಿ ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ಅಥವಾ 7 hours ಕೊಡ್ಬೋದು. ಫೈನ್ ಆದ್ರೂ ಹಾಕಿ ಇಲ್ಲ ಬ್ಯಾನ್ ಆದ್ರೂ ಮಾಡಿ ಸರ್. ಓಡಿಸಿದ್ರೆ ಹೋದ್ರೆ ಯಾವ ಪ್ರೈಸಿಗೆ ಓಡುತ್ತೆ ಆ ಪ್ರೈಸಿಗೆ ಓಡಿಸಿದ್ರೆ ಏನ್ ಕ್ರಮ? ಮೂರೇ ಸರ್ ಪ್ರಶ್ನೆ. ಏನು ಕೇಳದೇ ಇಲ್ಲ ಅಷ್ಟೇ. ಓಡುತ್ತೇನೆ ಓಡಿದ್ರೆ ಈಗ ನೀವು ಕೊಟ್ಟಿರೋ ಡೆಡ್ಲೈನ್ ಇವತ್ತು ರಾತ್ರಿ ಎಂಡ್ ಆಗುತ್ತೆ. ನಾಳೆಯಿಂದ ಅವ್ರ ಪರ್ಮಿಷನ್ ನಾಳೆ ನಿಮಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಅವ್ರ ಪರ್ಮಿಷನ್ ಕೊಡೋದಂತ ಓಡಿರೋ ಒಂದು. ಎರಡನೇದು ಈಗ ಆ 7 ವರ್ಷದಿಂದ ಅವ್ರು ಓಡಿಸಿದ್ದಾರೆ ವಿತೌಟ್ ಲೈಸೆನ್ಸ್, ವಿತೌಟ್ ಪರ್ಮಿಷನ್. ಅವ್ರ ಮೇಲೆ ಕೇಸ್ ಏನ್ ಹಾಕ್ತೀರಿ, ದಂಡ ಏನ್ ಹಾಕ್ತೀರಿ, ಈಗ ಬಂದನೇದಾಗಿ ತಾವು ಹೇಳಿದ್ರೆ ಅವರು 6-7 ವರ್ಷದಿಂದ ಓಡಿಸಿದ್ದಾರೆ ಅಂತ. 6-7 ವರ್ಷದಿಂದ ಅವ್ರು ಯಾವ ಪೀರಿಯಡ್ ಅಲ್ಲಿ 6-7 ವರ್ಷ ಅಂತ ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಪೀರಿಯಡ್ ಏನ್ ಓಡಿಸಿದ್ದಾರೆ, ಅದಕ್ಕೆ ಏನಾಗಿದೆ, ಅದಕ್ಕೆ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇನೆ. ಈ ರೀತಿ ಆಗಿದೆ ಅಂತ. ಯಾಕಂದ್ರೆ ಅದು ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಾಗ್ತದೆ, ಎಷ್ಟು ಫೈನ್ ಹಾಕ್ಬೇಕಾಗ್ತದೆ, ಏನ್ ಕ್ವಾಂಟಮ್ ಅಂತ ರಿಗಾರ್ಡಿಂಗ್ ದಟ್. ಇನ್ನೊಂದು, ಅವರು ಇವತ್ತು ಈ ಸರ್ಜ್ ಪ್ರೈಸಿಂಗ್ ಏನಾಗ್ತದೆ, ಸರ್ಜ್ ಪ್ರೈಸಿಂಗ್ ಬಗ್ಗೆ ಅವ್ರಿಗೆ ಆಗ್ಲೇ ತಿಳಿಸಿ ಹೇಳಿದೀವಿ. ಅವರೇ ಒಂದು ಇದ್ರಲ್ಲಿ ಸಬ್ಮಿಷನ್ ಮಾಡಿದ್ದಾರೆ, ನಾವು ಸರ್ಜ್ ಪ್ರೈಸಿಂಗ್ ಮಾಡಲ್ಲ ಅಂತ. ಸೊ ಇದೆಲ್ಲ ಯಾವ ರೀತಿ ಮಾಡಿದ್ದೀರಾ? ನಿಮ್ಗೆ ಅಗ್ರಿಗೇಟರ್ ಲೈಸೆನ್ಸ್ ಅಲ್ಲಿ ನೀವು ಇದಾಗಲ್ಲ ಅಂತ ಹೇಳಿದೀರಾ. ಏನಂತ, ಫಸ್ಟ್ ಆಫ್ ಆಲ್ 3 ವೀಲರ್ ಅಗ್ರಿಗೇಟರ್ ಲೈಸೆನ್ಸ್ ಅಲ್ಲಿ ನೀವು ಅಗ್ರಿಗೇಷನ್ ಮಾಡಕ್ ಆಗಲ್ಲ ಅಂತ ಹೇಳಿದ. ಅವ್ರಿಗೆ ತಿಳಿಸಿ ಹೇಳಿದ್ಮೇಲೆ ಅವರು ಅರ್ಜಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಹಾಕ್ತೀವಿ, ನಾಳೆ ಬೆಳಿಗ್ಗೆನೆ ಅರ್ಜಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದನೇದಾಗಿ. ಎರಡನೇದಾಗಿ, ಯಾವುದೇ ಕಾರಣಕ್ಕೂ ನಾವು ಪಿನಲೈಸ್ ಆಟೋ ಡ್ರೈವರ್ ಅಂತೂ ಪಿನಲೈಸ್ ಮಾಡಲ್ಲ. ನಿನ್ನೆ ಏನೋ ಅದು ತಪ್ಪು ಕಲ್ಪನೆಯಿಂದ ಅದಾಗಿದೆ, ಆಯ್ತಾ? ಇನ್ನು ಆಟೋ ಡ್ರೈವರ್ಗೆ ಪಿನಲೈಸ್ ಆಗಲ್ಲ, ಏನಿದ್ರು ಕಂಪನಿ ಮೇಲೆ ಅಷ್ಟೇ ಪಿನಲೈಸ್ ಆಗೋದು. ಆಮೇಲೆ ರಿಗಾರ್ಡಿಂಗ್ ಅವರು ಅಗ್ರಿಗೇಟರ್ ಲೈಸೆನ್ಸ್ ಅಲ್ಲಿ ಆ ಫೀಸ್ ಇಲ್ಲದೆ ಇರೋದ್ರಿಂದ ಈಗ RTA ಏನ್ ಫಿಕ್ಸ್ ಮಾಡಿದೆ 30 ರೂಪಾಯಿ. ಬೆಂಗಳೂರು ನಗರ ಜಿಲ್ಲೆ RTA ಏನ್ ಫಿಕ್ಸ್ ಮಾಡಿದೆ 30 ರೂಪಾಯಿ 2 ಕಿಲೋಮೀಟರ್ಗೆ. ಮತ್ತೆ ಅದ್ರ ನಂತರ ತದನಂತರ 1 ಕಿಲೋಮೀಟರ್ಗೆ 15 ರೂಪಾಯಿ. ಅದು ಪ್ಲಸ್ GST. ಏನಕ್ಕೆ ಅವ್ರ ಕಂಪನಿಯಿಂದ ನಡೆಸಬೇಕಾದ್ರೆ GST. ಇದ್ರ ಬಗ್ಗೆ ಇದನ್ನ ಅಷ್ಟೇ ಕಲೆಕ್ಟ್ ಮಾಡ್ತೀವಿ. ಇನ್ನೇನು ಕನ್ವೀನಿಯನ್ಸ್ ಫೀ ಬಗ್ಗೆ ಅವರು ಪ್ರಪೋಸಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನಿದ್ರು ಅದು ಮಾನ್ಯ ಮಂತ್ರಿ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ. GST 15% ಇದೆ. ಅದೇನಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಅದು GST ಇವ್ರಿಗೇನು ಹೋಗಲ್ಲ. ಅದು 15 ಅದೇನ್ GST ಇದೆ, ಅಪ್ಲಿಕಬಲ್ GST ರೇಟ್ಸ್ ಅಷ್ಟೇ ಅಂತ ಹೇಳಿದ್ದಾರೆ. ಬಿಟ್ಟು ಅವರು ಇರೋದು ಏನದು ಕನ್ವೀನಿಯನ್ಸ್ ಫೀ ಅದೇನು ಅಂತ ಅವರು
ಕನ್ವೀನಿಯನ್ಸ್ ವರ್ಕೌಟ್ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ನಾವು ಒಪ್ಪಿಲ್ಲ. ನೀವು ಏನ್ ಕೊಟ್ಟೋದಿದ್ರು ಅದು ನಿರ್ಧಾರ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕಾಗ್ತದೆ, ನಮ್ಮ ಮಟ್ಟದಲ್ಲಿ ಆಗಲ್ಲ ಅಂತ ನಾವು ಹೇಳಿದ್ವಿ. ಅನುಮತಿನೇ ಅನುಮತಿ ಇಲ್ಲ ಅಂದ್ರೂ ಕೂಡ ಆಟೋದಲ್ಲಿ ನಿಮ್ಮ ಅಧಿಕಾರಿಗೆ ಏನು ನಿಮ್ಮ ಅಧಿಕಾರಿ ಕುಮ್ಮಕ್ಕು ಇರ್ತಾರೆ ಅದು ಭಾಗಿಯಾಗುತ್ತೆ. ಅಂದ್ರೆ ಸರ್, ಈಗ ನೀವೇ ನೋಡಿ, ಅನಧಿಕೃತವಾಗಿ ಓಡಾಟ ಮಾಡ್ತೀವಿ. ಬೇಸಿಕ್ ಒಂದು ಪರ್ಮಿಷನ್ ಈಗ ಬಂದು ಒಂದು ದಿನ ಮಟ್ಟಿಗೆ ಬರಲ್ಲ. ಮತ್ತೀಗ ಅವ್ರು ನಾಳೆ ಅದು ಕೊಡಕ್ಕಲ್ಲ, ಅದು ಕೊಡಲ್ಲ. ಅವ್ರು ಅರ್ಜಿ ಕೊಡ್ತಾರೆ, ಅದು ನಾವು ಸರ್ಕಾರ ಫಾರ್ವರ್ಡ್ ಮಾಡ್ತೀವಿ. ಸರ್ ಸೇವೆ ಮಾಡಲ್ಲ ಅಂತ ಎಲ್ಲರೂ ನೋಡಿದ್ರೆ ಅದು ಹೇಗೆ ಇದೆ? Because there is an interim order from the Honorable High Court of Karnataka in writ of bill saying that no coercive steps shall be taken in the pendency of the this one is disposed. Writ of ಸರ್ ಯಾವಾಗ ಸರ್ ಕೋರ್ಟಿಗೆ ಹೋಗಿರೋದು ಅದು 2016 ಅಲ್ಲಿ ಆಗಿದೆ. 2016 ಅಂದ್ಮೇಲೆ ಇಷ್ಟು ವರ್ಷಗಳ ಕಾಲ RT ಹೋದ್ರು ಆ ಒಂದು ಇದನ್ನ ಯಾಕೆ ಶುರು ಮಾಡಿದ್ರೆ ಇಲ್ಲ ಲಾಸ್ಟ್ ಸರ್ ನಿಮ್ಮ ಅಧಿಕಾರಿಗೆ ಸೇರಿ ಓಲಾ ಉಬರ್ಗೆ ಕುಮ್ಮಕ್ಕಿನ ಮಾಡ್ಕೊಟ್ರ ಅಂತ ಅಲ್ಲಿ ಡೌಟ್ ಬಂದಿದೆ. ಇಲ್ಲಪ್ಪ ನಾನು ಹೋದ ವರ್ಷ ಜಾಯಿಂಟ್ ಕಮಿಷನರ್ ಎಲ್ಲರೂ ಸೇರಿ ರಿಪೋರ್ಟ್ ಬರ್ದಿದ್ದಾರೆ. ಓಲಾ ಊಬರ್ನ ಕಂಪ್ಲೀಟ್ ಸೇವೆನ ಸ್ಟಾಪ್ ಮಾಡಬೇಕು ಅಂತ ಹೇಳಿ. ಅದು ಫೈಲ್ ನಿಮ್ ಟೇಬಲ್ ಇದೆ, ನಿಮ್ ಟೇಬಲ್ ಮೇಲೆ ಇದೆ, ಔಟ್ ಟೇಬಲ್ ಮೇಲೆ ಇದೆ. ಆ ಫೈಲ್ ಒಂದು ವರ್ಷ ಆಗಿದೆ. ಅದೇ ಸರ್, ಏನ್ ಆಕ್ಷನ್ ನೋಡ್ತಾರೆ? ಇವಾಗ ನಾನು ಅದು ರಿಪೋರ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಸರ್ಕಾರದ ಮಟ್ಟದಲ್ಲೇ ಇದೆಲ್ಲ ಡಿಸೈಡ್ ಆಗಿರೋದು. ಫೇರ್ಸ್ ಆಯ್ತು, ಡಿಸಿಷನ್ ಆಯ್ತು, ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಅದೇನು ರಿಪೋರ್ಟ್ ಬಂದಿದೆ ಅದು ನಾನು ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಪ್ರಶ್ನೆ ಏನಂದ್ರೆ ಸರ್, ಅನುಮತಿ ನೀಡೋ ತನಕ ಪರ್ಮಿಷನ್ ಅದನ್ನ ನಾನು ಇವಾಗ ಇವರು ಮಾನ್ಯ ಸಚಿವರು ಇದು ಏನು ಮೀಟಿಂಗ್ ಆಗ್ತದೆ ಅದು ನಂತರ ಅವ್ರಿಗೆ ಬ್ರೀಫ್ ಮಾಡು ಅಂತ ಹೇಳಿದ್ರು. ಇವಾಗ ಟ್ರೈ ಮಾಡಿದ್ರೆ ಅವ್ರು ಸಿಕ್ಕಿಲ್ಲ. ಅವ್ರು ಸಾಹೇಬ್ರ ಹತ್ರ ಮಾತಾಡೋದು ನನ್ನ ನಿರ್ಧಾರ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಾಗ್ತದದು. ನಾನು ಸರ್ಕಾರದಲ್ಲಿ ಇವಾಗ ಮಾತಾಡ್ಬಿಟ್ಟು ನಾನು ಕಮ್ಯುನಿಕೇಟ್ ಅಲ್ಲಿ ತನಕ ಆಟೋ ಈ ನಿನ್ನೆ ಫೈನ್ ಆಗ್ತಂಗೆ ಆಟೋ ಚಾಲಕ ಇಲ್ಲ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಏನಕ್ಕಂದ್ರೆ ಅದು ಏನ್ ಎಕ್ಸಸ್ ಕಲೆಕ್ಟ್ ಆಗ್ತಾ ಇದೆ ಅದು ಆಪರೇಟರ್ ಕಲೆಕ್ಟ್ ಮಾಡ್ತಾ ಇರೋದು, ಆಟೋ ಚಾಲಕ ಅಲ್ಲ. ಸೊ ಹಂಗೆ ಆಟೋ ಡ್ರೈವರ್ ಮೇಲೆ ಯಾವುದೇ ರೀತಿಯಾದಂತ ಕ್ರಮ ಸರ್ ಈಗ ಸರ್ 15% GST ಅಂತ ಹೇಳಿ, ಈಗ 15% GST ಆದ್ರೂ ಕೂಡ ಅದು ಹೊರೆ ಯಾರ ಮೇಲೆ ಬೀಳುತ್ತೆ? ಪ್ಯಾಸೆಂಜರ್ ಮೇಲೆ ಬೀಳುತ್ತಲ್ವಾ? ಈಗ ಕಾಮನ್ ಆಟೋ ಓಡಿಸುವಂತವ್ರು ಕೂಡ ನಾಳೆ ಅವ್ರು GST ಕಲೆಕ್ಟ್ ಮಾಡ್ತೀರಾ? ಇಲ್ಲ. ಸೊ 15% GST ನೀವು ಫಿಕ್ಸ್ ಮಾಡ್ತೀರಾ? ನೀವು ಸಂಸ್ಥೆ ಮೇಲೆ ಮಾಡ್ಬೇಡಿ. ಅಲ್ಟಿಮೇಟ್ ನಾನೊಬ್ಬ ಪ್ಯಾಸೆಂಜರ್, ನಾನೇ 50% GST ಕೊಡ್ಲಿ. ಸಾರಿ ಫಾರ್ ದ ಕರೆಕ್ಷನ್ ಸರ್, 5% ತಪ್ಪು. ಅದು ಕೂಡ ಮಾಹಿತಿ ತಪ್ಪು. 5% 5% ಸರ್. ಸಾರಿ ಫಾರ್ ದ ಕರೆಕ್ಷನ್, 5% ರಿವರ್ಸಬಲ್ ಅಲ್ಲ. ಅದು 15-18% ಇದ್ರೆ ರಿವರ್ಸಬಲ್ ಆಗುತ್ತೆ. 5% ರಿವರ್ಸಬಲ್ ಬರಲ್ಲ ಕಂಪನಿಗೆ. ₹30 ಜಾಸ್ತಿ ಇದೆ ನನಗೆ, ನಾನೇ 15% ಅವ್ರು ಹೇಳಿರೋದು ಏನು ಅವ್ರು ಪ್ರಪೋಸಲ್ ಕೊಟ್ಟರಲ್ಲ ಅದು ಹೇಳಿದ್ದೀನಿ. ಇದನ್ನ ಸರ್ಕಾರ ಇಲ್ಲ, ನೀವು ಅದು ನಾಳೆಯಿಂದ ಇಂಪ್ಲಿಮೆಂಟ್ ಅಂತ ಇದೀರಿ ನೀವು. ಇಲ್ಲ 50% GST, ₹30 50% GST ಸರ್, ನಿಮ್ಮಲ್ಲಿ ಕ್ಲಿಯರ್ ಇಲ್ಲ, ನೀವು ಕ್ಲಿಯರ್ ಇಲ್ಲ. ನೀವು ಪತ್ರದಲ್ಲಿ ಬಂದಿದ್ದೀರಾ, ಬಟ್ ನೀವು ಕ್ಲಿಯರ್ ಆಗಿ ಬನ್ನಿ. ಎಷ್ಟಂತ ಹೇಳ್ತೀಯೋ ಅದನ್ನ ಅದೆರಡು ಸರ್ ನಾನು ಯಾಕೆ ಸರ್ GST ಕೊಡಿ ಸರ್? ನೀವು ಅವ್ರ ಸಂಸ್ಥೆ ಮೇಲೆ ಹಾಕೊಳ್ಳಿ. ನೀವು ನಾನೇ ಕೊಡಿ GST ನ. ಸರ್ ಆಕ್ಚುಲಿ ಸರ್ ಫೇರ್ ಮೀಟರ್ ಪ್ರೈಸ್ ಫಿಕ್ಸ್ ಆದ್ಮೇಲೆ ಸರ್ಕಾರ ನಿಗದಿ ಪ್ರಕಾರ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಓನ್ಲಿ ಬರುತ್ತೆ ಪರ್ ಕಿಲೋಮೀಟರ್ ಚಾರ್ಜಸ್. ಅದು ಬಿಟ್ಟು ಎಕ್ಸ್ಟ್ರಾ GST ಹೆಂಗ್ ಸರ್ ಬರುತ್ತೆ? ಇವಾಗ ಸಿಟಿ ಟ್ಯಾಕ್ಸಿ ಸರ್, ಸಿಟಿ ಟ್ಯಾಕ್ಸಿ ಸರ್ವಿಸ್ ಇದೆ. ಸಿಟಿ ಟ್ಯಾಕ್ಸಿಯಲ್ಲಿ ಫೇರ್ ಮೀಟರ್ ಬರ್ತಾ ಇರೋ ರೇಟು ಇನ್ಕ್ಲೂಸಿವ್ ಆಫ್ ಓಕೆ ಸರ್. ಫಸ್ಟ್ ಅಗ್ರಿಗೇಟರ್ ಲೈಸೆನ್ಸ್ ಅಲ್ಲಿ 3 ವೀಲರ್ಸ್ ಅಗ್ರಿಗೇಟರ್
ಮಾಡಕ್ಕೆ ಅವಕಾಶ ಇಲ್ಲ. ಸೊ ಅವರು ಓಲಾ ಉಬರ್ ಅವರು ನಾಳೆ ಅರ್ಜಿ ಕೊಡ್ತಾರೆ. ಅದು ಒಂದು. ಎರಡನೇದು, ಆ ಅರ್ಜಿ ಡಿಸೈಡ್ ಆಗೋವರೆಗೂ, ಅಂದ್ರೆ ಆ ಅರ್ಜಿನ ಸರ್ಕಾರ ಕಳಿಸಿ ಅದ್ರ ಬಗ್ಗೆ ನಿರ್ಣಯ ಆಗೋವರೆಗೂ ನಾಳೆಯಿಂದ ಓಲಾ ಮತ್ತು ಊಬರ್ ಆಪ್ ಮೇಲೆ ಆಟೋಸ್ನ ಬುಕ್ ಮಾಡೋದು ನಿಲ್ಲಿಸಿ ಅಂತ ಅವ್ರಿಗೆ ಕಠಿಣವಾದ ಸೂಚನೆ ಕೊಡ್ತೀವಿ. ಅದರಿಂದ ಓಲಾ ಊಬರ್ ಆಪ್ ಮೇಲೆ ಸಾರ್ವಜನಿಕರಲ್ಲೂ ಮನವಿ ಬುಕ್ ಮಾಡಬೇಡಿ. ರ್ಯಾಪಿಡೋ ಅದೆಲ್ಲ ನಾವು ಓಲಾ ಊಬರ್ ರ್ಯಾಪಿಡೋ ಮೂರನ್ನು, ಓಕೆನಾ? ಇದು ಓಡಿಸಿದ್ರೆ ಆ ಕಂಪನಿ ಮೇಲೆ ಅದು ಈಗಾಗಲೇ ಅದು ಅಗ್ರಿಗೇಟ್ ರೂಲ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಇರೋದೇ ಇಲ್ಲ. ಅದರಲ್ಲಿ ಅಗ್ರಿಗೇಟರ್ ಇದೇ ಇಲ್ಲ. ಆಪ್ ನ ಸ್ಥಗಿತ ಮಾಡಬೇಕಾದ್ರೆ ಅದು ಬರೀ ನಾವು ಅದಕ್ಕೂ ಬರೀತೀವಿ ಸೈಬರ್ ಇವ್ರಿಗೆ, ಅದು ಆಟೋ ಪೋರ್ಷನ್ ಮಾತ್ರ ಅದನ್ನ ಸ್ಥಗಿತ ಮಾಡ್ಲಿಕ್ಕೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಮಾಡಕ್ ಬರಲ್ಲ, ನಮ್ಮಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇಲ್ಲ. ಅದನ್ನ ಸೈಬರ್ ಇವ್ರು ಬರೆದು ಅದನ್ನ ಯಾವ ರೀತಿ ಅದನ್ನ ಬ್ಲಾಕ್ ಮಾಡಬೇಕು ಅದನ್ನ ಅವ್ರಿಗೆ ಕ್ರಮ ತಗೊಳಕ್ ಹೇಳ್ತೀವಿ. ಬೈಕ್ ಬ್ಲಾಕ್ ಮಾಡಿಸ್ತೀರಾ ಸರ್? ಈಗ ಇದು ಆಟೋದಾಯ್ತಪ್ಪ. ನೆಕ್ಸ್ಟ್ ಆಟೋದ ಕನ್ಫ್ಯೂಷನ್ ಇದೆ ಸರ್. ಈಗ ನೀವು ಆಟೋ ನಾಳೆಯಿಂದ ಸ್ಥಗಿತ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಲೈಸೆನ್ಸ್ ಕೂಡ ಪಡ್ಕೊಂಡಿಲ್ಲ. ನೀವು ಒಂದ್ ವೇಳೆ ಏನಾದ್ರು ಆಟೋಗಳು ಓಡಿಸಿದ್ರೆ ಓಲಾ ಇಂದ ಊಬರ್ ಇಂದ ಬುಕ್ ಮಾಡಿದ್ರೆ ಆಟೋಗಳ ಮೇಲೆ ಕ್ರಮ ತಗೊಳ್ತೀರಾ? ಆಟೋಗಳ ಮೇಲೆ ಕ್ರಮ ತಗೊಳ್ಳಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಆಟೋಗಳ ಮೇಲೆ ಕ್ರಮ ತಗೊಳ್ಳಲ್ಲ. ಓಲಾ ಊಬರ್ ಮೇಲೆ that we will use our cyber this one and find out. ಸರ್ ಕ್ರಮ ಏನು ಸರ್? ಏನ್ ಕ್ರಮ ಸರ್? ಅವ್ರ ಮೇಲೆ ಫೈನ್ ಹಾಕ್ತೀವಪ್ಪ. ಕಂಪನಿ ಮೇಲೆ ಫೈನ್ ಹಾಕ್ತೀವಿ. ಅದರಲ್ಲಿ ನಮ್ಮ ಇದು ನಮ್ಮಲ್ಲಿ ಆಗಿದೆ 5,000 rupees ಪರ್ ವೆಹಿಕಲ್. ಅಪ್ರೂವ್ ಮಾಡಿದ್ಮೇಲೆ ಲೀಗಲ್ ಮಾಡ್ತೀರಾ? ನಾವು ಲೀಗಲ್ ಮಾಡಲ್ಲ, ಅದು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರದಲ್ಲಿ ರೂಲ್ಸ್ ಫಾರ್ಮುಲೇಟ್ ಆಗ್ಬೇಕಾಗ್ತದೆ. ರೂಲ್ಸ್ ಫಾರ್ಮುಲೇಟ್ ಆಗಿ ಇವಾಗ 4 ವೀಲರ್ ಟ್ಯಾಕ್ಸಿಸ್ ಹೆಂಗ್ ರನ್ ಆಗ್ತಾ ಇದೆಯೋ ಹಂಗ್ ರನ್ ಆಗ್ತದೆ. ಎಸ್, ಬುಕಿಂಗ್ಸ್ ತಗೊಳಂಗಿಲ್ಲ ಅಂದ್ರೆ ಸ್ಟಾಪ್ ದಟ್ ಆಪ್. ಸರ್ ಇದೊಂದು ಸರ್, ಓಲಾ ಊಬರ್ ಟ್ಯಾಕ್ಸಿಗಳೇ ನೋಡ್ತಾ ಇದೆ, ದರ ಹೆಚ್ಚಳದ ಬಗ್ಗೆ ಸಾಕಷ್ಟು ದೂರುಗಳು ಬಂದಿತ್ತು. ಅದ್ರ ವಿಚಾರವಾಗಿ ಏನಾಯ್ತು ಸರ್? ಈಗ ಚರ್ಚೆ ಮಾಡಿದ್ರಿ? ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲಪ್ಪ ಇವತ್ತು. ಸರ್ ಇವತ್ತು ಕೇವಲ ಆಟೋಗೆ ಅಷ್ಟೇ ಸೀಮಿತ ಇತ್ತು. ಟ್ಯಾಕ್ಸಿ ಸಂಬಂಧ ಏನು ಇಲ್ಲ, ಅದ್ರ ನೀವು ಇವಾಗ ಅದ ಇದು ಕೊಟ್ರೆ ನೆಕ್ಸ್ಟ್ ರೌಂಡ್ ಆಫ್ ಡಿಸ್ಕಷನ್ಸ್ ಅಲ್ಲಿ ಅದನ್ನು ಇದು ಮಾಡ್ತೀವಿ. ಸರ್ ವೆಹಿಕಲ್ 5,000 ಅಷ್ಟೇ ಸರ್, ಮತ್ತೆ ಸೆಕೆಂಡ್ ಟರ್ಮ್ ಜಾಸ್ತಿ. ಸೆಕೆಂಡ್ ಟರ್ಮ್ ಅಂತ ಏನಿಲ್ಲ, ಅದು ಒನ್ ಟರ್ಮ್ಗೆ 5,000 rupees. ಅಕ್ಕಿ ಮುಗಿತು ಸರ್, ಕ್ಲಿಯರ್ ಮಾಡಿದ್ರೆ ಮತ್ತೆ ಅವ್ರು ಓಡಿಸ್ಕೊಂತ ಇಲ್ಲ ರೀ, ಒಂದ್ಸಲ ಅಫೆನ್ಸ್ ಆದ್ರೆ ಇವಾಗ ಕಂಪನಿ ಮೇಲೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಂಪನಿ ಮೇಲೆ, ನಮ್ಮ ಆಟೋ ರಿಕ್ಷಾ ಡ್ರೈವರ್ಸ್ ಮೇಲೆ ಮಾಡಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಟೋ ರಿಕ್ಷಾ ಡ್ರೈವರ್ಸ್ ಮೇಲೆ ಮಾಡಲ್ಲ. ಒಂದ್ಸಲ 5,000 ಆಗ್ತದೆ ಸರ್. ಇಲ್ಲ, ಮತ್ತೆ ಇನ್ನೊಂದ್ಸಲ ಮಾಡಿದ್ರೆ ಇನ್ನೊಂದ್ಸಲ 5,000 ಆಗ್ತಿದೆ. ಇಲ್ಲ, ಅದೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ. ಸರ್ ಈಗ ಒಂದೇ ಸರಿ ಅವ್ರಿಗೆ 5,000 ಆಗ್ತದೆ ಅಂದ್ರೆ ಎರಡನೇ ಸರಿನೂ 5,000. ಬಟ್ ಫೈನಲ್ ಏನು ಅವ್ರಿಗೆ ಅಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಅಥವಾ ಹಿಂಗೆ ಫೈನ್ ಹಾಕೊಂಡು ಹೋಗ್ತಾರ? ಅದಕ್ಕೆ ಏನಾಗ ಎಂಟಿದ್ಯಾ? ಡ್ರೈವರ್ಸ್ ಮೇಲೆ ಕ್ರಮ ಇದೆ ಇರೋದ್ರಿಂದ ಓಡಿಸ್ತಾನೆ ಇರ್ತಾರೆ, ಕಂಪ್ನಿ ಫೈನ್ ಆಗ್ತಾನೆ ಇರುತ್ತೆ. ನೀವೇ ಹೇಳ್ತೀರಿ ಅಂತ ಹೋಗ್ಬೇಡಿ ಅಂತೀರಿ. ಇವಾಗ ಹೇಳ್ತಾ ಇದ್ದೀರಿ ಡಿಫರೆಂಟ್ ರೂಲ್ಸ್. ಇವಾಗ ಅದ್ರಲ್ಲಿ ಇರೋದು 5,000 rupees ಫೈನ್. ಅದನ್ನೇ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಟೈಮ್ ಅವ್ರು ಅದೇ ಮಾಡ್ತಿದ್ರೆ ತಿರ್ಗಿ 5,000 ಫೈನ್ ಆಗ್ತದೆ. ಫೈನಲ್ ಒಂದ್ಸರಿ 2 ಸರಿ 3ನೇ ಸರಿ 5,000. ಅದಕ್ಕೆ ಅಂದ್ರೆ ನೀವು ಸ್ಥಗಿತ ಮಾಡುವ ಅನ್ಸತ್ತೆ ಆಗ್ತದ? ಅಲ್ಲಲ್ಲ, ಫೈನ್ ಹಾಕೊಡ್ತೀರಾ? ಸ್ಥಗಿತ ಸೈಬರ್ ಇದಕ್ಕೆ ಬರ್ದು ಆಪ್ ಅಲ್ಲಿ ಆಟೋಸ್ ನ ಬುಕ್ ಮಾಡೋದನ್ನ ಬ್ಲಾಕ್ ಮಾಡಿಸ್ತೀವಿ. ಪರ್ಮಿಟೇ ಕ್ಯಾನ್ಸಲ್ ಮಾಡಿ ಪದೇ ಪದೇ ಉಲ್ಲಂಘನೆ ಮಾಡಿದ್ರೆ ಪರ್ಮಿಟೇ ಕ್ಯಾನ್ಸಲ್ ಮಾಡುವಂತದ್ದು ಯಾವುದು? ಆಟೋದು ಅಲ್ಲ, ಮಾಡ್ತಾನೆ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆಪ್ ಅಲ್ಲಿ ಅದನ್ನ ಆ ಫೀಚರ್ನೇ ಬ್ಲಾಕ್ ಮಾಡಿಬಿಟ್ರೆ ಏನ್ ಬುಕ್ ಮಾಡ್ತಾರೆ? ಫೀಚರ್ ಬ್ಲಾಕ್ ಮಾಡ್ಲಿಕ್ಕೆ ನಾವು ಸೈಬರ್ ಇವ್ರಿಗೆ ಬರ್ದು ಫೀಚರ್ನ ಬ್ಲಾಕ್ ಮಾಡಿಸ್ತೇವೆ.
ಸರ್ ನಾಳೆ ಹೆಂಗ್ ಪತ್ತೆ ಮಾಡ್ತೀರಿ? ಜನ ಏನಾದ್ರು ಕಂಪ್ಲೇಂಟ್ ಮಾಡ್ಬೋದಾ ಅಥವಾ ಹೆಂಗೆ? ಕಂಪ್ಲೇಂಟ್ ಮಾಡ್ಬೋದು. ಸಹಾಯವಾಣಿ ಸಹಾಯವಾಣಿ ಹೇಳಿ ಸರ್, ಇನ್ನೊಂದು ನಂಬರ್ ಹೇಳಿ ಸರ್. ಆ ನಂಬರ್ ಎರಡು ಕೊಡಿ. ಜನರು ಕಂಪ್ಲೇಂಟ್ ಮಾಡ್ಬೋದು. ಓಲಾ ಊರ ಆಟೋ ಸರ್ ಅದೇ ಪ್ಯಾಸೆಂಜರ್ ನಾವು ಇಲ್ಲಿಗಲ್ ಆಕ್ಟ್ ಇನ್ವಾಲ್ವ್ ಆಗಿಲ್ಲ. How will you know? See, whom all do you want me to act on? You want me to act on the passenger? You want? ಈ ಫಸ್ಟ್ ಹೇಳಿದ್ರೆ ಆಟೋ ಡ್ರೈವರ್ ಮೇಲೆ ಮಾಡಬೇಡಿ ಸರ್. ಆಟೋ ಡ್ರೈವರ್ ತಪ್ಪು ಮಾಡ್ತಾರೆ. This is actually too far. I don't think we can't take any action on the passenger. We can't take any action on the passenger. Please understand. ಸರ್ ಕುಮಾರ್ ಸರ್, ಈಗ ಬೇಸಿಕ್ ಪ್ರೈಸ್ 30 ರೂಪಾಯಿ 2 ಕಿಲೋಮೀಟರ್ ಇದೆ. ಈಗ ಇನ್ನೇ ಎಲ್ಲಾ ಮಾಧ್ಯಮಗಳು ರಿಯಾಲಿಟಿ ಚೆಕ್ ಮಾಡಿದೆ. 60 ರೂಪಾಯಿ 70 ರೂಪಾಯಿ ಅಂತ ಚೆಕ್ ಮಾಡಿಲ್ಲ. ಅದೆಲ್ಲ ಆ ಎಕ್ಸ್ಟ್ರಾ ಮನಿ ಏನ್ ಪೀಕಿದಾರಲ್ಲ ಅದಕ್ಕೆ ಏನ್ ಸೊಲ್ಯೂಷನ್? ಅದಕ್ಕೆ ಗ್ರಾಹಕರಿಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಥವಾ ಗ್ರಾಹಕರಿಗೆ ಅದು ಹೆಂಗ್ ಮಾಡ್ತೀರಾ ಅದನ್ನ? ಯಾವ ರೀತಿ ಅಲ್ಲಲ್ಲ, ಅದೇನು ಅವ್ರ ಹತ್ರ ಅಕೌಂಟ್ ಸಿಸ್ಟಮ್ ಇದೆ ಅದು ವೆರಿಫೈ ಮಾಡ್ತೇವೆ. ಅದು ವೆರಿಫೈ ಮಾಡಿ ಅದ್ರ ನಂತರ ಅಷ್ಟೇ ಕ್ರಮ ಜರುಗಿಸಬಹುದು. ಯಾವ ರೀತಿ ಇದೆ, ಯಾರ್ಯಾರು ಕಟ್ಟಿದ್ದಾರೆ, ಆ ಗ್ರಾಹಕರು ಯಾರು, ಅವ್ರಿಗೆ ಹೋಗ್ಬೋದು. ಸಹಾಯವಾಣಿ ನಂಬರ್ ಅದು ಮಲ್ಲಿಕಾರ್ಜುನ್ ಅದು ಅಡ್ಮಿಟ್ ಮಾಡಿ ಏನ್ ಮಾಡೋದು? ನಾನು ಜೋಕ್ ಮಾಡ್ತಿಲ್ಲ. ಯಾರು ಏನಂತ ಮಾಡ್ತಿಲ್ಲ. ಇಲ್ಲ ಇಲ್ಲ, ನಾನು ಕೇಳ್ತೀನಿ. ಕಾಲ್ ಮಾಡ್ಬೇಕಾ, ವಾಟ್ಸ್ಆಪ್ ಮಾಡ್ಬೇಕಾ? ಇಲ್ಲಿ ಇರೋರ ಬಗ್ಗೆ ನಾನು ಚಿಂತೆ ಮಾಡ್ತಿಲ್ಲ. ನಾನು ಸಂಸ್ಥೆಗೆ ಮಾತ್ರ ದುಡಿತಾ ಇರೋದ್ರಿಂದ ನಾನು ಕೇಳಿದ್ದೀನಿ ಏನ್ ಮಾಡ್ಬೇಕು. ಇಲ್ಲ ಇಲ್ಲ, ಅವ್ರು ಬೇರೆಯವರೆಲ್ಲರೂ ನಕ್ಕಿಸಿ ಅವ್ರು ತಪ್ಪಾಗಿ ತಿಳ್ಕೊಂಡು ಅದಕ್ಕೆ ನಾನು ಹೇಳಿಲ್ಲ. ಸರ್ ಹೆಂಗೆ ನಿಮ್ದು ನಂಬರ್ ಕೊಡಿ ಸರ್. ಯಾವ್ದು ನಿಮಗೆ ರಿಸೀವ್ ಮಾಡೋದು? ಸರ್ ಇದರಲ್ಲಿ ಇನ್ಕ್ಲೂಡ್ ರ್ಯಾಪಿಡೋ ಕೂಡ ತಾನೆ ಸರ್? ಸರ್ ಇದರಲ್ಲಿ ರ್ಯಾಪಿಡೋನು ಇದೆ ತಾನೆ ಸರ್? ಹೇಳಿ ಯಾರು ಕೈ ಕೊಡ್ತೀರಿ? ಬೈಕ್ 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 ನಾಳೆ ಬೆಳಿಗ್ಗೆಯಿಂದ ಮಾಡಿ ಏನಕ್ಕೆ ವಾಟ್ಸ್ಆಪ್ ಕ್ರಿಯೇಟ್ ಮಾಡಕ್ ಹೇಳ್ತಾ ಇದ್ದೀನಿ. ಈಗ ವಾಟ್ಸ್ಆಪ್ ಕ್ರಿಯೇಟ್ ಆಗಲಿ, ಯಾಕಂದ್ರೆ ಅವ್ರು ಕೇಳಿಸ್ಕೊಳ್ಳುವಾಗ ತಪ್ಪು ನಂಬರ್ ಕೇಳಿಸ್ಕೊಳ್ಳೋದೆಲ್ಲ ಬೇಡ. ವಾಟ್ಸ್ಆಪ್ ಸರ್ ನಾಳೆ ಒಂದು 1000 ತಗೊಳ್ಳಿ. ಸರ್ ನಾಳೆ 1000 ಕಂಪ್ಲೇಂಟ್ ಬಂದ್ರೆ 1000 ಇಂಟು 5000 ಕಂಪ್ಲೇಂಟ್ ಫೈನ್ ಅವ್ರಿಗೆ ಹೋಗುತ್ತೆ ಓಲಾಗೆ ಪ್ರತಿದಿನ. ರೆಸಿಪ್ಟ್ ಯಾರು ಕೈ ಕೊಡ್ತಾರೆ? ಡ್ರೈವರ್ ಕಲೆಕ್ಟ್ ಮಾಡ್ತಾರೆ, ಯಾರು ಕಲೆಕ್ಟ್ ಮಾಡ್ತಾರೆ? ಇಲ್ಲ, ಓಲಾ ಕಂಪ್ನಿ ಕಳಿಸ್ತಾರೆ. ಹಂಗಲ್ಲಪ್ಪ, ಡ್ರೈವರು ಇವರು ಕಮ್ಯುನಿಕೇಶನ್ ಇರೋದು. ರೆಸಿಪ್ಟ್ ಯಾರು ಕೈ ಕೊಡ್ತಾರೆ? ಹೌದು ಸರ್, ರೆಸಿಪ್ಟ್ ಯಾರಿಗೆ ಕೊಡ್ತೀರಾ ಅಂತ ಅದೇ ಅದೇ ಮೇನ್ ಇದಿರೋದು. ಯಾರ ಹೆಸರು ಮೇಲೆ ಡ್ರೈವರ್ ಕಲೆಕ್ಟ್ ಮಾಡ್ಕೊಳ್ಳೋದು? ಅದು ಡ್ರೈವರ್ ಕಲೆಕ್ಟ್ ಮಾಡ್ಕೊಳ್ಳೋದ? ಕಂಪ್ನಿಯನ್ನು ಯಾರು ಪರ್ಸನ್ ಬರ್ತಾನ? ಆಟೋದವ್ರಿಗೆ ಇರೋದು ನೀವು ಓಲಾ ಊಬರ್ ಅವ್ರಿಗೆ ಹೆಂಗೆ ಫೈನ್ ಹಾಕ್ತೀರಾ? ಅದೇ ರಿಸಿಪ್ಟ್ ಯಾರು ಕೊಡ್ತೀರಾ? ರಿಸಿಪ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಪರ್ಸೆಂಟ್. ಈಗ ನಾನು ಆಟೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ನಾನು ಡ್ರೈವರು ಆಟೋದ ಹಾಗೆ
ಬೀಳುತ್ತೆ. ಅವ್ರು ಅಲ್ಲಿ ಕಳಿಸ್ತಾರ, ಅವ್ರು ಕಟ್ತಾರೆ ಬಿಡ್ತಾರೆ ಸೆಕೆಂಡ್ರಿ. ನಮ್ಮ ಕಡೆ ಮೇಲೆ ಬ್ಲಾಕ್ ಲಿಸ್ಟ್ ಬೀಳುತ್ತೆ. ಯಾರ ಮೇಲೆ ಫೈಲ್ ಹಾಕಿದ್ರೆ ಯಾರು ಗೊತ್ತಿರುತ್ತೆ. ಕಸ್ಟಮರ್ಸ್ ಏರ್ಪ್ಲೇನ್ ಮುಖಾಂತರ ಕೊಟ್ಟರೆ ಯಾರು ಗೊತ್ತಾಗುತ್ತೆ. ಅವರಿಗೂ ಅರ್ಜಿ ಕೊಟ್ಟರೆ ಸರ್ಕಾರಕ್ಕೆ ಕಳಿಸ್ತೀವಿ. ಸರ್ಕಾರ ಕಮಿಷನ್ ಸರ್ ಡಿಪಾರ್ಟ್ಮೆಂಟ್